ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆಯಿಂದ BCM ಹಾಸ್ಟೆಲ್ ಅಪ್ಲಿಕೇಶನ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಓಪನ್ ಆಗ್ತಾ ಇದೆ. ಪ್ಯಾರಾಮೆಡಿಕಲು, JNM ನರ್ಸಿಂಗು, BSc ನರ್ಸಿಂಗು, ಅದರಲ್ಲಿ ಸೈನ್ಸು, BPO, BPT, ಆಮೇಲೆ MBBS, BHMS, BMS ಎಲ್ಲ ಆಮೇಲೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ವೆಟರ್ನರಿ ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳಿದ್ದಾವೆ. ಒಂದು ಫಾರ್ಮಸಿ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಅಪ್ಲಿಕೇಶನ್ಸ್ ಈ ವೆಬ್ಸೈಟಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಈಗ ಸದ್ಯಕ್ಕೆ ಏನಪ್ಪ ಅಂದರೆ ಇದು ಬಂದಿದೆ, ಇದು ಗ್ರೀನ್ ಆಗುತ್ತೆ ನಿಮಗೆ ನಾಳೆಗೆ. ಇಲ್ಲಿ ಏನಾಗುತ್ತೆ ಅಂದರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಗ್ರೀನ್ ಆಗುತ್ತೆ, ಅಲ್ಲಿ ನಾಳಿಂದ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಸ್ವಲ್ಪ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಿಂಪಲ್ ಆದಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನೋಡಿ ಫ್ರೆಂಡ್ಸ್, ನೀವು ನಾಳೆ SHP ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಡೈರೆಕ್ಟ್ ನಾಳೆಗೆ ಓಪನ್ ಆಗೋದನ್ನು. SHP ವೆಬ್ಸೈಟಿಗೆ ಹೋಗಿ ನೀವು ಈ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ SC ST ಆಮೇಲೆ 2B 3B 3A 3B ಆಮೇಲೆ ಕ್ಯಾಟಗರಿ 1 ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಈ BCM ಹಾಸ್ಟೆಲಿಗೆ. ಸೊ ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳು ಏನಂತಂದರೆ 6ನೇ ತಾರೀಕು ಅಂದರೆ ನಾಳಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕೊನೆ ದಿನಾಂಕ ಮುಂದಿನ ತಿಂಗಳು ಅಕ್ಟೋಬರ್ಗೆ ಏನಾಗುತ್ತೆ ಅಂದರೆ 4ನೇ ತಾರೀಕು ಅಕ್ಟೋಬರ್ಗೆ ಕ್ಲೋಸ್ ಆಗುತ್ತೆ ಅಂತ ಇವರು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ನನ್ನ ಪ್ರಕಾರ ಪೋಸ್ಟ್ಪೋಂಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ, ಯಾವಾಗಂದರೆ ಅಪ್ಲಿಕೇಶನ್ ಮುಗಿದ ಮೇಲೆ. ನೋಡಿ ಫ್ರೆಂಡ್ಸ್, ಅದ್ರ ಜೊತೆಗೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಮಾಹಿತಿ ಇರಬೇಕು, ವೆರಿ ಇಂಪಾರ್ಟೆಂಟ್ ಇದು. ಒಂದೇದೇನಪ್ಪ ಅಂದರೆ ನೀವು SSP ID ಕ್ರಿಯೇಟ್ ಮಾಡಬೇಕಾಗತ್ತೆ. SSP ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನಿಮಗೆ ಎಲ್ಲಿ ಹೋಗಬೇಕಂತೇಳಿ ಕೂಡ ನೀವು SSP ಪೋರ್ಟಲಿಗೆ ಹೋಗಿ ನಿಮ್ಮ ಹೆಸರಲ್ಲೇ ಒಂದು SSP ID ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದನೇದು. ಎರಡನೇದು, ನೀವು ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಬೋರ್ಡ್ದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. BSc ನರ್ಸಿಂಗ್ ಆಗಿದ್ದರೆ ನೀವು ಡಿಗ್ರಿ ಕೋರ್ಸ್ನವರಾಗಿದ್ದರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಆಮೇಲೆ ವಿದ್ಯಾರ್ಥಿದ ಆಧಾರ್ ಕಾರ್ಡ್ ಬೇಕು, ಮತ್ತು ಅವ್ರದ್ದು ಒಂದು ಫೋಟೋ ಬೇಕು, ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ವಿದ್ಯಾರ್ಥಿಯ ವಾಸಸ್ಥಳ ವಿವರ ಇದು ಆಮೇಲೆ ಕೊಡೋಕೆ ಬರುತ್ತೆ. ಬಟ್ ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಫೋಟೋ ಬೇಕು, ಆಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಧಾರ್ ಕಾರ್ಡ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ವಿದ್ಯಾರ್ಥಿಯ ವಾಸಸ್ಥಳ ವಿವರಗಳಂತ ಕೇಳಿದ್ರೆ ನೀವು ಆಧಾರ್ ಕಾರ್ಡ್ನ ಹಚ್ಬೋದು, ಇಲ್ಲಪ್ಪ ಅಂತಂದರೆ ನೀವು ರೇಷನ್ ಕಾರ್ಡ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ 4 ಹಂತದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. 1ನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ನೀವು ಜಾತಿ ಆದಾಯ ಮತ್ತು ಏನಪ್ಪ ಅಂದರೆ ಪರ್ಸನಲ್ ಡೀಟೇಲ್ಸನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ, ಟೈಪ್ ಮಾಡಬೇಕಾಗತ್ತೆ. 2ನೇ ಹಂತದಲ್ಲಿ ಅದನ್ನು ನೆಕ್ಸ್ಟ್ ಹೋದ ಮೇಲೆ ನಿಮಗೆ 2ನೇ ಹಂತ ಅಂತ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಯ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ, ಯಾವ ಕೋರ್ಸಲ್ಲಿ ಓದ್ತಾ ಇದ್ದೀರಿ, ಎಷ್ಟನೇ ವರ್ಷದಲ್ಲಿ ಓದ್ತಾ ಇದ್ದೀರಿ, ಅದನ್ನು 2ನೇ ಹಂತದಲ್ಲಿ ಮಾಡಬೇಕಾಗತ್ತೆ. ಆಮೇಲೆ 3ನೇ ಹಂತದಲ್ಲಿ ವಸತಿ ಶಾಲೆಗಳ ನಿಲಯಗಳ ಆಯ್ಕೆ, ಅಂದರೆ ನೀವು ಹಾಸ್ಟೆಲ್ ಸೆಲೆಕ್ಷನ್ ನೀವೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಜಿಲ್ಲೆಯಲ್ಲಿರುವಂಥ ಒಟ್ಟು ಹಾಸ್ಟೆಲ್ಗಳನ್ನು ನೀವು 1 2 3 4 5 ಅಂದರೆ ಅದರಲ್ಲಿ ಯಾವ್ದಾದ್ರು ಹಾಸ್ಟೆಲ್ ನಿಮ್ಗೆ ಕೊಡ್ತಾರೆ. ಆ ರೀತಿಯಾಗಿ ನೀವು ಹಾಸ್ಟೆಲ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಲಿಸ್ಟನ್ನು ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. 4ನೇ ಹಂತದಲ್ಲಿ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ನೋಡೋದು, ಅಂದರೆ ರಿವ್ಯೂ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿಬಿಟ್ರೆ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲಾತಿಗಳನ್ನು ನೀವು ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಸಮೀಪದಲ್ಲಿರುವಂತಹ ಏನಪ್ಪ ಅಂತಂದರೆ ಕಲ್ಯಾಣ ಇಲಾಖೆಗೆ ಅಥವಾ ಜಿಲ್ಲಾ ಕಲ್ಯಾಣ ಇಲಾಖೆಗೆ, ನೀವು ಹಿಂದುಳಿದ ವರ್ಗದವರಾಗಿದೆ ಹಿಂದುಳಿದ ಕಲ್ಯಾಣ ಇಲಾಖೆಗೆ, ತಾಲೂಕಾ ಇಲಾಖೆಗೆ ಹೋಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಥವಾ ಅವರು ಹೇಳ್ಬೋದು ನಿಮಗೆ, ಇಲ್ಲ ನೀವು ಯಾವ ಇದಕ್ಕೆ ಅಪ್ಲೈ ಮಾಡಿದ್ದೀರಾ, ಹಾಸ್ಟೆಲ್ ಅಪ್ಲೈ ಮಾಡಿದರೆ ಅಲ್ಲಿರುವಂತಹ ವಾರ್ಡನಿಗೆ ಸಬ್ಮಿಟ್ ಮಾಡಿ ಕೊಡು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಹಿಂದುಳಿದ ಕಲ್ಯಾಣ ವರ್ಗದವರಿಗೆ ಕೊಡ್ತಾರೆ. ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅರ್ಜಿಗಳನ್ನು ಅಂದರೆ ಡಾಕ್ಯುಮೆಂಟ್ಗಳನ್ನು ಅಟೆಸ್ಟೆಡ್ ಮಾಡಿಸ್ಕೊಂಡು ಅವುಗಳನ್ನು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಷ್ಟು ಮಾಡಿದರೆ ನೀವು ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ, ಹಾಸ್ಟೆಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮಗೆ.